ಆತ್ಮೀಯ H-News16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋದಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವೆ, ಆ ಸುದ್ದಿಗಳನ್ನ ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ವೆಂಕಟೇಶ್ ಗುಂಜಿಕರ್ ಅಂತ, ಇವ್ರಿಗೆ 25 ವಯಸ್ಸು. ಇಲ್ಲಿ ಕಾಸಬಾಗ್ ಬೆಳಗಾವಿ ಸಿಟಿಯಲ್ಲಿ ಇರ್ತಕ್ಕಂಥವ್ರು. ಇವರು LG ಕಂಪನಿ ಏನಿದೆ ಅಲ್ಲಿ ಸರ್ವಿಸ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಕಂಪನಿ ಕೆಲಸ ಮಾಡ್ತಕ್ಕಂಥ ಸುಮಾರು 22ರಿಂದ 25 ಜನ ಇದ್ದಾರೆ. ಇವರು ಪ್ರತಿ ವರ್ಷ ಕೂಡ ತಮ್ಮ ಕಂಪನಿಯಿಂದ ಬೇರೆ ಬೇರೆ ಊರಿಗೆ ಟೂರ್ ಹೋಗ್ತಾ ಇರ್ತಾರೆ ವರ್ಷಕ್ಕೊಂದ್ಸಲ. ಈ ವರ್ಷ ಏನು ಮಾಡ್ತಾರೆ, ಇಲ್ಲಿ ಖಾನಾಪುರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಂಪೆ ಜಂಗಲ್ಲು ರೆಸಾರ್ಟಲ್ಲಿ 28ನೇ ತಾರೀಕಿಗೆ ಹೋಗ್ತಾರೆ. ಸೊ 28 ನೈಟು ಎಲ್ಲ ಫ್ರೆಂಡ್ಸ್ 22 ಜನ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಮತ್ತು 29ವರೆಗೂ ಕೂಡ ಅಲ್ಲೇ ಇರ್ತಾರೆ. 29ನೇ ತಾರೀಕು ಮಧ್ಯಾಹ್ನ ಸುಮಾರು 2ರಿಂದ 2:30 ಗಂಟೆಗೆ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಮುಳುಗುತ್ತಿರ್ಬೇಕಾದ್ರೆ ಅವರು ತಗೊಂಡು ನೋಡ್ತಾರೆ ಫ್ರೆಂಡ್ಸು. ಸೊ ಅವ್ರು ಆಲ್ರೆಡಿ ಸ್ವಲ್ಪ ಇನ್ನೂ ಸಂಪೂರ್ಣ ಪ್ರಜ್ಞಾನ ಸ್ಥಿತಿನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ಕೂಡಲೇ ಅಲ್ಲಿಗೆ ಇರ್ತಕ್ಕಂಥ ಜಾಂಬೋಟಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗೋದ್ರೊಳಗಡೆ ಅವ್ರಿಗೆ ಡೆತ್ ಆಗಿರುತ್ತೆ. ಜಾಂಬೋಟಿ ಇರ್ತಕ್ಕಂಥ ಡಾಕ್ಟರ್ ಏನು ಹೇಳ್ತಾರೆ, ಇವರಿಗೆ ಇಮಿಡಿಯೇಟ್ಲಿ ಆಗಿ ಬೆಳಗಾವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋರು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ನೋಡಿದಾಗ ಕೂಡ ಅವರು ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅವರು ತಂದೆ ಬಂದುಬಿಟ್ಟು ಅಶೋಕ ಗುಂಜಿಕರ್ ಎಂಬರು ನಿನ್ನೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇವರು ಸಾವಿನಲ್ಲಿ ಅನುಮಾನ ಇದೆ ಅಂತ ಒಂದು ಕೊಡ್ತಾರೆ. ವೇದಿಕೆ ಮೇಲೆ ಸಾಹೇಬರು, ರಾಹುಲ್ ಶಿಂದೆ ಸಾಹೇಬರು, ಎಲ್ಲ ಅಧಿಕಾರಿಗಳು, ಎಲ್ಲ ಮಾಧ್ಯಮ ಮಿತ್ರರು ಸಾಹೇಬ್ ಹೇಳಿದ ಪ್ರಕಾರ ಖಾದಿದು ಮತ್ತು ನಮ್ಮ ಕಾಟೇಜ್ ಇಂಡಸ್ಟ್ರೀಸ್ ಎರಡೂ ಕೂಡ 1 ಕೋಟಿ 4 ಲಕ್ಷದ್ದು 1 ಲಾಖ ದಿವಸದಿಂದ ಮಾರಾಟ ಆಗಿದೆ, ಸೇಲ್ ಆಗಿದೆ. ಇದು ಮೇನ್ ನಮ್ಮದು ಉದ್ದೇಶ ಅಂದರೆ, ಸರ್ಕಾರದ ಉದ್ದೇಶ ಅಂದರೆ ನಾವು ಕಾಟೇಜ್ ಇಂಡಸ್ಟ್ರೀಸ್ಗೆ ಮತ್ತು ಖಾದಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಂದರೆ ಅವ್ರು ಮತ್ತು ಮುಂದೆ ಅವ್ರಿಗೆ ತಮ್ಮ ಏರಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಕಾನ್ಫಿಡೆನ್ಸು ಬರ್ತೈತಿ. ಕಾನ್ಫಿಡೆನ್ಸ್ ಜೊತೆ ಅವ್ರ ಕಡೆ ಹಣನೂ ಬರ್ತೈತಿ. ಮತ್ತು ನಾವು ಹೋಗಿ ಒಳಗೆ ನೋಡಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ನಾವು ರೇಟ್ ಬಗ್ಗೆ ಹೇಳ್ತಾ ಇದ್ದೀವಿ. ನಾನು ಹೋಗಿ ಅಲ್ಲೇ ಖಾದಿ ತೊಗೊಂಡಿದ್ದೀನಿ. ಅಲ್ಲೇ ಒಳ್ಳೆ ಕ್ವಾಲಿಟಿ, ಅತಿ ಉತ್ತಮ ಕ್ವಾಲಿಟಿದು ಖಾದಿ ಇದೆ. ಮತ್ತು ನಮ್ಮ ಸೊಸೈಟಿ ಸಂಘದ ಲೇಡೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಹೋಮ್ ಪ್ರಾಡಕ್ಟ್ಸ್, ಪಿಕಲ್ಸ್ ಆಗಲಿ, ಬೇರೆ ಬೇರೆ ಐಟಮ್ಸ್ ಆಗಲಿ, ಪಾಪಡ್ ಆಗಲಿ, ಎಲ್ಲ ಒಳ್ಳೆ ಕ್ವಾಲಿಟಿದು ಪ್ರಾಡಕ್ಟ್ ಸಿಕ್ಕಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ 31ನೇ ತಾರೀಕು ಏನು ಹೊಸ ಆಚರಣೆ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ನಾವು ಎಲೆಕ್ಷನ್ದು ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ, ಸುಮಾರು 40ರಿಂದ 45 ಜನ, 45 ಚೆಕ್ ಪೋಸ್ಟ್. ಆ ತರ ಪ್ರತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಎಲ್ಲ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ. ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ 4ರಿಂದ 5 ಜನ ಸಿಬ್ಬಂದಿ ಇರ್ತಾರೆ. ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ, ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ, ಮತ್ತೆ ಬ್ಯಾಟನ್ಸು ಇರುತ್ತೆ, ಮತ್ತೆ ಜಿಗ್ಜಾಗ್ ಬ್ಯಾರಿಕೇಡ್ ಅನ್ನು ಹಾಕೊಂಡಿರ್ತೀವಿ. ಸೊ ಯಾರು ಕೂಡ ಇದರಲ್ಲಿ 3 ಜನ 4 ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗ್ಲಿ, ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರ್ತಾ ಅವ್ರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ. ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಜಿಲ್ಲೆ ಅಂತ ಒಂದೇ ದಿನಕ್ಕೆ 80 ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಅನ್ನ ನಿನ್ನೆ ನಾವು ದಾಖಲು ಮಾಡ್ಕೊಂಡಿದ್ವಿ. ಅದು ಕೂಡ 1ನೇ ತಾರೀಕುವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆಲ್ಲ ಕೂಡ ಕಠಿಣ ಕ್ರಮನ ತಗೊಂತೀವಿ. ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ರೆಸಾರ್ಟ್ದವರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನು ತಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಕಡ್ಡಾಯವಾಗಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದಾಗಬೇಕು. ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಬರ್ತಾರೆ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಬೇಕು. ಯಾರು ಬರ್ತಾರ, ಒಳಗಡೆ ಯಾರು ಇರ್ತಾರ, ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ CCTV ಹಾಕೊಂಡಿರ್ಬೇಕು. ಆದಿ ಉತ್ಸವದಲ್ಲಿ ತಾವು ನೋಡಿರ್ಬೋದು, ನಮ್ಮ ಬೇರೆ ಬೇರೆ ರಾಜ್ಯದಿಂದ, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಖಾದಿ ಉತ್ಸವಕ್ಕೆ ನಮ್ಮ ಮಳಿಗೆಗಳು ಕೂಡ ಬಂದಿದೆ. ನಮಗೆಲ್ಲ ಒಂದು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿದಲ್ಲಿ
4 ದಿವಸದಲ್ಲಿ 1,04,00,000 ಮಾರಾಟ ಇಲ್ಲಿ ಆಗಿದೆ. ಲಾಸ್ಟ್ ಇಯರು 10 ದಿವಸದಲ್ಲಿ 1,30,00,000 ಆಗಿದ್ದಲ್ಲಿ ಈ ಟೈಮು ನಾವು 5ನೇ ದಿವಸದಲ್ಲಿ ಇದ್ದೀವಿ 1,03,00,000. ನಾವು ಈ ಟೈಮು ಒಳ್ಳೆಯ ಪ್ರಾಡಕ್ಟ್ಸು ನೀವೇ ನೋಡಿರಬಹುದು, ಭಾಳಷ್ಟು ಕಡೆ ಇದ್ರ ಬಗ್ಗೆ ಚರ್ಚೆಗೆ ಬಂದಿದೆ, ಒಳ್ಳೆಯ ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಸೊ ಅದರ ರೀತಿಯಲ್ಲಿ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಹಾಗೂ ಎಲ್ಲ ಕಿರಿಮ ಉದ್ಯಮಗಳಿಗೆ ಒಂದು ಪ್ರೋತ್ಸಾಹ ನೀಡುವಲ್ಲಿ ಬೆಳಗಾವಿ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂಡ ಅವ್ರದ್ದು ಮಾರಾಟಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕೆಂಬುದು ಒಂದು ಕಳಕಳಿಯಿಂದ ವಿನಂತಿ. ಎರಡನೇ ವಿಷಯ, ಕಲ್ಚರಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ 10 ದಿವಸದ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಆದರೆ ದುಃಖದಿಂದ ಮಾಜಿ ಪ್ರಧಾನಮಂತ್ರಿಯವರ ಒಂದು ನಮಗೆ ಅಗಲಿದ ಕಾರಣ 7 ದಿವಸ ಮೌನಾಚರಣೆ ಇದ್ದ ಕಾರಣ ನಾವು January 1st ಎಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡಿದ್ದೀವಿ. January 2nd ಹಾಗೂ 3rd ಎಂದಿನಂತೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾಯಿದ್ವಿ. ಮೂರನೇದು ಇಲ್ಲಿ ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದರೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.